ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನನ್ನನ್ನು ಸದಾ ಕಾಡುತ್ತಿರುವಂತಹ ಮತ್ತು ಪದೇ ಪದೇ ಓದಿಸಿಕೊಳ್ಳುತ್ತಿರುವಂತಹ ಒಂದು ಕಥೆಯನ್ನು ವಾಚಿಸಲಿದ್ದೇನೆ. ಪ್ರಮುಖ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀನಿವಾಸ್ ವೈದ್ಯ ಅವರ ಶ್ರದ್ಧಾ ಎಂಬ ಕಥೆಯನ್ನು ವಾಚಿಸಲಿದ್ದೇನೆ. ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ನಮ್ಮ ತಂದೆಯವರ ಶ್ರಾದ್ದದ ದಿನ. ಅದು ಸಾಧಾರಣ ಜನವರಿ ಫೆಬ್ರವರಿ ತಿಂಗಳಾಗ ಯಾವಾಗೋ ಬರ್ತದ. ಆ ಸುಮಾರಕ್ಕ ನನ್ನ ಸ್ವರ್ಗಸ್ಥ ತಂದೆಯವರ ನೆನಪು ನನ್ನನ್ನು ಎಡಬಿಡದೆ ಕಾಡುತ್ತಿರುತ್ತದೆ. ಹಂಗೆ ನೋಡಿದ್ರ ನಮ್ಮ ತಂದೆದು ಸಾಕಷ್ಟು ವಿರೋಧಾಭಾಸಗಳಿಂದ ಕೂಡಿದ ಮರೆಯಲಾಗದ ವ್ಯಕ್ತಿತ್ವ. ಇಡೀ ವರ್ಷಾನ ಅವರ ನೆನಪ ಬಿಟ್ಟಿರೋದಿಲ್ಲ. ಆದರೂ ಮಾಘ ಮಾಸದ ಶುಕ್ಲ ಪಕ್ಷದ ಸುಮಾರಿಗೆ ಅವರ ಸ್ಮೃತಿ ತೀವ್ರವಾಗಿ ಇನ್ನೇನು ಮನೆಯ ಯಾವುದೋ ಒಂದು ಮೂಲೆಯಿಂದ ಅವ್ರು ಎದ್ದು ಬಂದು ಬಿಡ್ತಾರೇನೋ ಅನ್ನುವಷ್ಟು ಸ್ಫುಟವಾಗಿ ತೀಕ್ಷ್ಣವಾಗಿ ಮನಸ್ಸನ್ನು ಕೆಣಕ್ತದ. ನಮ್ಮ ತಂದೆ ಲೋಕಮಾನ್ಯ ಟಿಳಕರ ಭಕ್ತರು. ಟಿಳಕರ ತತ್ವಗಳನ್ನೂ ಕಠೋರ ಶಿಸ್ತನ್ನೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹವಣಿಸಿದವರು. ಒಂದೆರಡು ಸಲ ಜೈಲೂ ಕಂಡವರು. ಅಂತೆಯೇ ಅವರಿಗೆ ಈ 4 ಆನೆ 2 ಆನೆ ಚಿಲ್ಲರೆಗಳಿಂದ ತುಂಬಿದ ವ್ಯಾವಹಾರಿಕ ಜಗತ್ತಿನಲ್ಲಿ ವ್ಯವಹರಿಸಲು ಬರಲೇ ಇಲ್ಲ. ನಮ್ಮದು ನರಸಿಂಹನ ಒಕ್ಕಲು. ನಮ್ಮ ತಂದೀದು ಶ್ರೀಮದ್ ಗಾಂಭೀರ್ಯದಿಂದೊಪ್ಪುವ ತುಸುಮಟ್ಟಿಗೆ ಉಗ್ರವೇ ಎನ್ನಬಹುದಾದ ರೂಪ. ಸಾಮಾನ್ಯಕ್ಕಿಂತ ಸ್ವಲ್ಪ ಎತ್ತರವೇ ದಪ್ಪವೇ ಎನ್ನಬಹುದಾದ ಮೈಕಟ್ಟು. ದುಂಡು ಮುಖಕ್ಕೆ ಒಪ್ಪದ ಕೆಂಡಗಣ್ಣು. ಎತ್ತರ ಮಟ್ಟಸವಾದ ಹಣೆ. ಮುಖದ ಮೇಲೆ 2-3 ದಿವಸದ ಕಳೆ. ತಿದ್ದಿ ತೀಡಿ ಎರಡೂ ಕಡೆ ಚೂಪಾಗಿ ಬೆಳೆಸಿದ ಜೊಂಡು ಮೀಸೆ. ಮಷಿನ್ ಕಟ್ ತಲೆ. ಮಂಗಳಾರತಿ ಬತ್ತಿಯಷ್ಟು ಚಂಡಿಕೆ. ನಿತ್ಯ ಪೂಜೆ ಮಾಡಿಯೂ ಕೂಡ ಸಾಂಸಾರಿಕ ಸೋಲುಗಳನ್ನು ಎದುರಿಸಲಾರದ್ದಕ್ಕೋ ಏನೋ ಮುಖದಲ್ಲಿ ಮೂಡಿದ ನಿರಂತರ ಸಿನಿಕ ಕಳೆ. ಸಾತ್ವಿಕ ಸಂತಾಪದ ಕ್ರುದ್ಧ ಭಾವ. ಅವರು ಸದೋದಿತ 2 ಕೈಯಿಂದ ಮೀಸೆ ತಿರುಚಿ ಒಂದೊಂದು ತುದಿಗೂ ಒಂದೊಂದು ಲಿಂಬೆಹಣ್ಣು ಚುಚ್ಚಲಿಕ್ಕೆ ಬರುವಂತೆ ಚೂಪಾದ ಮೀಸೆ ಬೆಳೆಸಿದ್ದರು. ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ನಂತೆ. ಯಾವಾಗಲೂ ಎಡಗೈಯಿಂದ ಬಲಗಡೆ ಮೀಸೆ, ಬಲಗೈಯಿಂದ ಎಡಗಡೆ ಮೀಸೆ ನೇವರಿಸುತ್ತಿದ್ದರು. ಈ ಕೈಯಿಂದ ಆ ಮೀಸೆ, ಆ ಕೈಯಿಂದ ಈ ಮೀಸೆ. ಯಾವುದಾದರೊಂದು ಕೈ ಖಾಲಿ ಇಲ್ಲದಿದ್ದರೆ ನವೆ ಅನುಭವಿಸುತ್ತಾ ಹಾಗೇ ಇರುತ್ತಿದ್ದರೆ ಹೊರತು ಅದೇ ಕೈಯಿಂದ ಅದೇ ಮೀಸೆಯನ್ನು ಎಂದೂ ನೇವರಿಸುತ್ತಿದ್ದಿಲ್ಲ. ತತ್ವನಿಷ್ಠೆ ಅಂದರೆ ಅದು. ಆ ಕಾಲದ ತಂದೆಯವರದ್ದೊಂದು ವಿಚಿತ್ರನೂ ಇತ್ತು. ಮಕ್ಕಳ ಸಂಗತಿ ನೇರವಾಗಿ ಡೈರೆಕ್ಟ್ ಆಗಿ 1 to 1 ಆಗಿ ಫೇಸ್ ಟು ಫೇಸ್ ಎಂದೂ ಮಾತಾಡ್ತಿದ್ದಿಲ್ಲ. ಏನೇ ಇದ್ದರೂ ಅದು ತಮ್ಮ ಶ್ರೀಮತಿಯ ಮುಖಾಂತರ, ಅಂದರೆ ನಮ್ಮ ತಾಯಿಯವರ ಮುಖಾಂತರವೇ. ಟಿಳಕರು ತಮ್ಮ ಮಕ್ಕಳನ್ನ ಹಿಂಗೆ ಬೆಳೆಸಿದ್ರಂತ ಕೇಳಿದ್ದೆ. ಬಹುಶಃ ಪ್ರೀತಿ, ಅಂತಃಕರಣ, ಮಮತೆ, ಸ್ನೇಹ, ವಾತ್ಸಲ್ಯ ಇಂತಹ ದುರ್ಬಲ ಭಾವನೆಗಳಿಗೆ ಆಸ್ಪದ ಕೊಟ್ಟರೆ ಮಕ್ಕಳು ಎಲ್ಲಿ ಕೆಟ್ಟು ಹೋದಾರೋ ಎಂಬ ಭಯ. ಅಷ್ಟೂ ಅಲ್ಲ, ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಸಹಿತ ಏನೇ ಮಾತಾಡಿದ್ರೂ ಅದು ಕೂಡ ಅತ್ಯಂತ ವೈಭವೋಪೇರಿತಲಾದ, ತೀಕ್ಷ್ಣವಾದ, ಹರಿತವಾದ, ಉಗ್ರವಾದ ವ್ಯಂಗ್ಯದಿಂದ ಕೂಡಿರುತ್ತಿತ್ತು. ಅಬ್ಬಬ್ಬಾ, ಅಂತಹ ರುದ್ರ ಗಂಭೀರ ಶ್ರೀಮಂತ ವ್ಯಂಗ್ಯವನ್ನು ನಾನು ಆಮೇಲೆ ಕೇಳಲೇ ಇಲ್ಲ, ಅನುಭವಿಸಲೇ ಇಲ್ಲ. ಈ ರೀತಿ ನಮ್ಮ ಹಿರಿಯರ ನಿಷ್ಠುರ ಕಠೋರ ದರ್ಪದ ಆಡಳಿತದಲ್ಲಿ ನಾನೂ ನನ್ನ ಅಕ್ಕ ಸರೋಜಕ್ಕ ಇಬ್ಬರೂ ಬೆಳೆದವು. ಸರೋಜಕ್ಕನ ಜತೆಗೆ ಮಾತ್ರ ಆಗಾಗ ಸ್ವಲ್ಪ ಮಮತೆಯಿಂದ ಪ್ರೀತಿಯಿಂದ ಕಾಲ ಕಳೆಯುತ್ತಿದ್ದರು. ನಮ್ಮ ತಂದೆ ಬಹುಶಃ ಅವಳು ಕುಲಕ್ಕೆ ಹೊರಗಾಗಬೇಕಾದ ಹೆಣ್ಣು ಎಂತಲೋ ಏನೋ. ನನ್ನ ಜತೆ ಮಾತ್ರ ಯಾವಾಗಲೂ ಎದುರಾಳಿಯಂತೆ. ಅದು ಆಟದ ಎದುರಾಳಿಯಲ್ಲ, ಕಾಳಗದಲ್ಲಿಯೇ ಎದುರಾಳಿಯಂತೆ. ಒಂದ್ಸಲ ಬಹುಶಃ ನಾನು 10-12 ವರ್ಷದವನಿದ್ದಾಗ, ಅವ್ವ ದಿನ ಜ್ವಾಳದ ಬಕ್ರಿ ತಿಂದ ಬ್ಯಾಸರ ಬಂದದ, ಇವತ್ತೊಂದಿನ ಚಪಾತಿ ಮಾಡವ್ವ ಅಂದೆ. ಅವತ್ತೇ ಮನ್ಯಾಗ ಗೋಧಿ ಇದ್ದಿದ್ದಿಲ್ಲ ಅಂತ ಕಾಣ್ತದ. ನಮ್ಮ ಜೀವಾ ಚಾಪಲ್ಯದ ಸುದ್ದಿ ನಮ್ಮ ತೀರ್ಥರೂಪರ ಕಿವಿಗೆ ಬಿತ್ತು. ತುಗೋ, ಮಂತ್ರ ಪುಷ್ಪ ಸುರೂನ ಆತು. ನಾನು ಒಬ್ಬ ನತದೃಷ್ಟ ದಟ್ಟ ದರಿದ್ರ ಬಡಕಾರ ಕೂಣ, ಅಧಮಾಧಮ. ನನಗೆ ಬರೋ ಕೂಲಿ ದುಡ್ಡಿನೊಳಗ ಗೋಧಿ ತರಲಿಕ್ಕೆ ಆಗುವುದಿಲ್ಲಂತ ಹೇಳ್ರಿ. ನಾಳೆ ನಮ್ಮ ಚಿರಂಜೀವರೇನು ದಿವಾನ್ ಸಾಹೇಬ್ರು ಆಗ್ತಾರಲ್ಲ, ಆದ್ಮ್ಯಾಲ ದಿನಾಲು ಹೋಳ್ಗಿ, ತುಪ್ಪ, ಕಡಬು, ಪಾಯಸ, ಮಂಡಿಗೆ ಇತ್ಯಾದಿ ಎಲ್ಲ ಪಂಚಭಕ್ಷ ಪರಮಾನ್ನ ತಿಂದು ತುಪ್ಪದಾಗ ಕೈ ತೊಳ್ಕೊಳ್ಲಿಕ್ಕೆ ಹೇಳ್ರಿ. ತುಪ್ಪದಾಗ ಕೈ ತೊಳ್ಕೊಂಡ ತಲೆ ಬೋಳಿಸ್ಕೊಳ್ಲಿಕ್ಕೆ ಹೇಳ್ರಿ.
ಈ ತಲೆ ಬೋಳಿಸಿಕೊಳ್ಳುವ ಮಾತು ನಮ್ಮ ನಿತ್ಯ ಜೀವನದ ಪ್ರತಿಕ್ಷಣದ ಒಂದು ಅವಿಭಾಜ್ಯ ಅಂಗವೇ ಆಗಿತ್ತು. ಅದು ಕಾಮನ್ ಫ್ಯಾಕ್ಟರ್, ಬ್ರಕೆಟ್ನ ಹೊರಗಿದ್ದಂಗ. ಉಳಿದದ್ದೆಲ್ಲ ಬ್ರಕೆಟ್ನ ಒಳಗ. ಉದಾಹರಣೆಗೆ, ಕುಮಾರ ಕಂಠೀರವ ಅವರಿಗೆ ಸ್ನಾನ ಮಾಡಿ ತಲೆ ಬೋಳಿಸ್ಕೊಳ್ಳಿಕ್ಕೆ ಹೇಳ್ರಿ. ಯಜಮಾನ್ರು ಊಟ ಮುಗಿಸಿ ತಲೆ ಬೋಳಿಸ್ಕೋತಾರೇನು ಕೇಳ್ರಿ. ಪಡಸಾಲಾಗಿಂದ ಆ ದರಿದ್ರ ಮಾರಿ ಸೈಕಲ್ ಹೊರಗಿಟ್ಟು ತಲೆ ಬೋಳಿಸ್ಕೊಂಡ್ರಿ ನಿಮ್ಮ ಚಿರಂಜೀವಿ ಅವರಿಗೆ. ಇವತ್ತು ಗುರುವಾರ, ಅದು ರಾಯರ ವಾರ. ನಿಮ್ಮ ಮಿರ್ಜಾ ಸಾಹೇಬ್ರಿಗೆ ಸ್ನಾನ ಮುಗಿಸಿ ಒಂದಿಷ್ಟು ಗುರು ಸ್ತೋತ್ರ ಅಂದು ತಲೆ ಬೋಳಿಸ್ಕೊಳ್ಳಿಕ್ಕೆ ಹೇಳ್ರಿ. ನಿಮ್ಮ ಪುತ್ರ ರತ್ನರಿಗೆ ಸ್ವಲ್ಪ ನಾರಾಯಣಾಚಾರ್ಯ ಮನಿ ತನಕ ಹೋಗಿ ವೈಷ್ಣವರ ಏಕಾದಶಿ ಎಂದ ಅಂತ ಕೇಳ್ಕೊಂಡ ಬಂದು ತಲೆ ಬೋಳಿಸ್ಕೊಳ್ಳಕ್ಕೆ ಹೇಳ್ರಿ. ಈ ರೀತಿ ಆಸ್ಮಾದಿಕರು ಯಾವುದೇ ಕಾರ್ಯವನ್ನು ಮಾಡಿದರೂ ಅದು ನಮ್ಮ ತಲೆ ಬೋಳಿಸಿಕೊಳ್ಳುವುದರಲ್ಲಿ ಪರ್ಯಾವಸನವಾಗುತ್ತಿತ್ತು. ನಮ್ಮ ತೀರ್ಥರೂಪರಿಗೆ ನನ್ನ ಕೇಶರಾಶಿಯ ಮೇಲಿದ್ದ ಈ ಅಪೂರ್ವ ಪ್ರೀತಿ ವಾತ್ಸಲ್ಯಗಳನ್ನು ಕಂಡು ನಾವು ಎಳೆಯರು ಅವರಿಗೆ ಮುಂಡನ ಮಿಶ್ರರು ಅಂತ ನಾಮಕರಣ ಮಾಡಿದ್ದೆವು. ಹಿಂದಿನ ಕಾಲದ ರಾಜಮಣಿತನಿಗಳಿಗೆಲ್ಲ ಒಂದೊಂದು ಲಾಂಛನ ಧ್ವಜ ಇರುತ್ತಿತ್ತಂತೆ. ಹುಲಿಯನ್ನು ಹೊಯ್ಯುತ್ತಿದ್ದ ಹೊಯ್ಸಳ, ಮಹಾಭಾರತದ ಮಹಾರಥಿಗಳಾದ ಕಪಿಧ್ವಜ, ಉರಗ ಪತಾಕ, ಗಂಡಬೇರುಂಡದ ಮೈಸೂರ ಅರಸರು, ಹೀಗೆ ಒಂದೊಂದು ವಂಶಕ್ಕೂ ಒಂದೊಂದು ಪತಾಕೆ, ಒಂದೊಂದು ಚಿಹ್ನೆ. ಒಂದು ವೇಳೆ ನಮ್ಮದೇನಾದರೂ ಅಂತಹ ರಾಜಮನೆತನವಾಗಿದ್ದರೆ ನಮ್ಮ ಚಿಹ್ನೆಯಾಗಿ ಒಂದು ಉಗ್ರಮುಖದ ಮುಂಡ ಮೋಚಿದ ರುಂಡ ಮಾತ್ರ ಇರುತ್ತಿತ್ತು ಮತ್ತು ನಾವು ಹೊಯ್ಸಳರಂತೆ ಬೋಳ್ತಲೆಯವರೆಂದು ಪ್ರಸಿದ್ಧರಾಗಿರುತ್ತಿದ್ದೆವು. ವೀರಾಧಿವೀರರಾದ ನಮ್ಮ ವಂಶದ ಹಿರಿಯರು ಕದಂಬರ ಜೊತೆಗೋ ಹೊಯ್ಸಳರ ಜೊತೆಗೋ ಘನಘೋರ ಕಾಳಗದಲ್ಲಿ ತೊಡಗಿದ್ದಾಗ ನಮ್ಮ ಸೇನಾ ತುಕಡಿಗಳು ನಮ್ಮ ವಂಶದ ಬೋಳ್ತಲೆ ಪತಾಕೆ ಹಿಡಿದು ಹೊಯ್ಸಳ ಮುರ್ದಾಬಾದ್, ಬೋಳ್ತಲೆ ಜಿಂದಾಬಾದ್, ಬೋಳ್ತಲೆಯವರಿಗೆ ಜಯವಾಗಲಿ ಎಂದು ವೀರಾವೇಶದ ಘೋಷಣೆಗಳನ್ನು ಕೂಗುತ್ತಾ ಸಮರಾಂಗಣದಲ್ಲಿ ಶತ್ರು ಸೈನಿಕರನ್ನು ಬೆನ್ನಟ್ಟಿ ಹಿಡಿದು ಅವರ ತಲೆ ಬೋಳಿಸುತ್ತಿದ್ದರೋ ಏನೋ. ಇರಲಿ, ಮುಂಡನ ಮಿಶ್ರರು ಗ್ರಾಮೋದ್ಯೋಗದ ಕುಸಬಿ ಎಣ್ಣೆಯ ಕೇಂದ್ರದಾಗ ಅಕೌಂಟ್ಸ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡುತ್ತಿದ್ದರು. ಸ್ವತಂತ್ರ ಸಿಕ್ಕ ಮೇಲೆ ಟಿಳಕರ ಅನುಯಾಯಿಗಳು, ಗಾಂಧಿ ಭಕ್ತರು ಇಂತಹ ಕೆಲವು ಕೈಲಾಗದ ಅಪಹಾತ ದೇಶಭಕ್ತರಿಗೆ ಜೀವನೋಪಾಯಕ್ಕೆ ಇರಲಿ ಅಂತ ಸರ್ಕಾರದವರು ಖಾದಿ ಗ್ರಾಮೋದ್ಯೋಗ, ನೀರಾ ಕೇಂದ್ರ, ಅಂಬರ ಚರಕಾದಂತಹ ಕೆಲವು ಅಳಬರಕ ರಣಹೇಡಿ ಡಿಪಾರ್ಟ್ಮೆಂಟ್ಗಳನ್ನು ಸೃಷ್ಟಿಸಿದ್ದರು. ಉಳಿದ ಘಟ್ಟುಳ್ಳ ದೇಶಭಕ್ತರೆಲ್ಲ ಮಂತ್ರಿಗಳೂ ಉಪಮಂತ್ರಿಗಳೂ ಆಗಿ ದೇಶವನ್ನು ಬಾಚಿಕೊಳ್ಳಲಿಕ್ಕೆ ಶುರು ಮಾಡಿದ್ದರು ಆಗಲೇ. ನಮ್ಮ ತಂದೆಯವರೇನೋ ಗ್ರಾಮೋದ್ಯೋಗದಲ್ಲಿ ಅತ್ಯಂತ ನಿಷ್ಠೆಯಿಂದ ಶ್ರದ್ಧಾಭಕ್ತಿಗಳಿಂದ ಕಾರ್ಯನಿರ್ವಹಿಸುತ್ತಿದ್ದರು. ಗರಗದ ರೈತ ಗದಿಗೆಪ್ಪನಿಗೆ ಕುಶ್ಬಿ ಬಾಬ್ತು 12 ರೂಪಾಯಿ 8 ಆಣೆ 4 ಪೈಸೆ, ಚಕಡಿ ಬಾಡ್ಗಿ 8 ಆಣೆ 5 ಪೈಸೆ, ಹಮಾಲಿ 6 ಆಣೆ 1 ಪೈಸೆ ಇಂಥ ಹುಚ್ಚು ಲೆಕ್ಕ ಬರೀತಿದ್ರು. ಆದರೆ ಅವರ ಮಗನಾದ ನನಗೆ ಮಾತ್ರ ಲೆಕ್ಕ ಅಂದರೆ ಅಷ್ಟಕ್ಕಷ್ಟೇ. ಒಮ್ಮೆ ಬಹುಶಃ ನಮ್ಮ 6ನೇ ಇಯತ್ತೆಯ ಪರೀಕ್ಷೆಯಲ್ಲಿ ಗಣಿತ ಪೇಪರಿನಲ್ಲಿ ನನಗೆ ಗುಂಡಾದ 1 0 ಪ್ರಾಪ್ತವಾಗಿತ್ತು. ಅಬ್ಬಾ, ಮುಂಡನ ಮಿಶ್ರರ ಅಂದಿನ ಆ ಆರ್ಭಟ, ಕೋಪಾಟೋಪ, ಹಿರಣ್ಯಕಶಿಪುವಿನಂತಹ ಉಗ್ರರೂಪ, ಒದರಾಟ, ಚೀರಾಟ ಎಂದಿಗೂ ಮರೆಯಲಿಕ್ಕಾಗದು. ಏನು, ಅಂದಿನವರೆಗೆ ಜಗತ್ತಿನಲ್ಲಿ ಯಾರಿಗೂ ಗಣಿತ ಪೇಪರಿಗೆ 0 ಬಿದ್ದಿದ್ದೇ ಇಲ್ಲವೇ? ಶೂನ್ಯ ಸಂಪಾದನೆಯ ಈ ಪ್ರಥಮ ಶ್ರೇಯಸ್ಸು ನಮಗೇ ಸಲ್ಲಬೇಕೇನು? ಇದೆಲ್ಲ ತಿಳಿಯಬೇಕಲ್ಲ. ಇಲ್ಲ, ಬರೀ ತೈ ಅಂತ ಕುಣಿದ್ರು ಇಡೀ ದಿವಸ. ಅವತ್ತು ನಾವು ಅಡಿಗೆ ಮನೆಯೊಳಗೆ ದೊಡ್ಡ ಕಂಬದ ಹಿಂದೆ ಅಡಗಿ ಕುಳಿತಿದ್ದೆವು. ಪಕ್ಕದಲ್ಲಿ ನಮ್ಮ ಮಾತೋಶ್ರೀಯವರು ಬಕ್ರಿ ಬಡ್ಕೋತ ಕೂತಿದ್ರು. ಅದೇ ಸಮಯಕ್ಕೆ ರಕ್ಕಸನಾದ ಆ ಹಿರಣ್ಯಕಶಿಪು ಕೋಪೋದ್ರಿಕ್ತನಾಗಿ ಖಡ್ಗವನ್ನು ಝಳಪಿಸುತ್ತಾ ಧಾವಿಸಿ ಬಂದು ನಮ್ಮ ಬಡತಾಯಿಗೆ, ನಿಮ್ಮ ಚಿರಂಜೀವಿಯವರಿಗೆ ನಿಮ್ಮ ವಂಶದ ಕುಡಿಗೆ ಎಷ್ಟು ಮಾರ್ಕ್ಸ್ ಬಿದ್ದಾವ ನೋಡಿದ್ರೇನು? ನಮ್ಮ ಸಮಸ್ತ ಮನೆತನದ ಮರ್ಯಾದೆ ಈ ಕಡೆಯಿಂದ ಆ ಕಡೆಗೆ ಹಾಯ್ದು ಹೋಗೋ ಅಷ್ಟು ಬಿದ್ದಾವ. ಇಷ್ಟು ದಿವಸ ಈ ನಿಮ್ಮ ವಂಶೋದ್ಧಾರಕರು, ನಿಮ್ಮ ಕುಲದೀಪಕರು, ಈ ದೇವಾಂಶ ಸಂಭೂತರು ತಮ್ಮ ತಲೆ ಅಷ್ಟ ಬೋಳಿಸ್ಕೋತಿದ್ರು. ಇವತ್ತು ತಮ್ಮದಷ್ಟ ಅಲ್ಲದ ನಮ್ಮದು, ನಮ್ಮ ಪಿತೃಗಳದು, ಪಿತಾಮಹ ಪ್ರತಿತಾಮಹಗಳದ್ದು ಎಲ್ಲಾದ್ರೂ ತಲೆ ಬೋಳಿಸಿ ಒಗೆದು ಬಿಟ್ಟಾರ. ಇನ್ನೊಂದು ಸ್ವಲ್ಪ ದಿವಸ ಹಿಂಗ ಬಿಟ್ರೆ ಅವರನ್ನು ಹೊತ್ತು ತಪ್ಪಿಗೆ ನಿಮ್ದನ್ನು ಮುಗಿಸಿಬಿಡ್ತಾರ. ಒಂದು ಸಣ್ಣ ಮಣಿ ತಂದು ಅದ್ರ ಮ್ಯಾಲೆ ಕೂಡಂತಾರ ನಿಮಗ. ಎಲ್ಲಿದ್ದಾರ ನಿಮ್ಮ ಪುತ್ರರತ್ನರು? ಎಲ್ಲಿದ್ದಾರ? ಈ ಮನೆತನದ ಮೇಧಾವಿ ಗಣಿತಜ್ಞ ಶ್ರೀನಿವಾಸನ ರಾಮಾನುಜಾಚಾರ್ಯರು ಎಲ್ಲಿದ್ದಾರ? ದೈವೀ ಕಳೆಯಿಂದ ತುಂಬಿ ತುಳುಕುತ್ತಿರುವ ಅವರ ಆ ದರಿದ್ರ
ನವಿಂದದ ದರ್ಶನ ಮಾಡಿಕೊಂಡು ಹಾಳಾಗಿ ಹೋಗ್ಬೇಕಂತೀನಿ. ಎಲ್ಲಿದ್ದಾರ ಈ ರೀತಿ ಒದರ್ಯಾಡ್ಕೋತ ಚೀರಾಡ್ಕೋತ ಹನಿ ಹನಿ ಬಡ್ಕೋತ ಭಕ್ತ ಪ್ರಹ್ಲಾದ ನಾಟಕದಾಗಿನ ಹಿರಣ್ಯಕಶಿಪುನಂಗ ರಂಗದ ಇನ್ನೊಂದು ಭಾಗಕ್ಕೆ ನಿಷ್ಕ್ರಮಿಸಿದರು. ಇಷ್ಟೆಲ್ಲ ಯಾಕಂದ್ರೆ ಅದೊಂದು ಸ್ವಟ್ ಮಾರಿ ಗಣಿತದಾಗ 0 ತಗೊಂಡಿದ್ಕ. ಹಂಗೆ ನೋಡಿದ್ರ ಅದೊಂದೇ ಸಲ ನನಗೆ 0 ಬಿದ್ದದ್ದು. ಅದಕ್ಕೂ ಮೊದಲೆಲ್ಲ ಚಲೋತ್ನ್ಯಾಗ 7-8 ಮಾರ್ಕ್ಸ್ ಬೀಳುತ್ತಿದ್ದೆವು. ಏನೇ ಇರಲಿ, ಅವತ್ತಿನ ನಮ್ಮ ಪಿತಾಶ್ರೀಯವರ ಹಿರಣ್ಯಕಶಿಪುವಿನ ಆರ್ಭಟಕ್ಕ ಕಂಬದ ಹಿಂದೆ ನಾವು, ಕಂಬದ ಒಳಗೆ ಸಾಕ್ಷಾತ್ ನರಸಿಂಹಸ್ವಾಮಿಯು ಗಡಗಡ ನಡುಗುತ್ತಾ ಕುಳಿತದ್ದು ಸುಳ್ಳಲ್ಲ. ಅವತ್ತ ಸ್ವಲ್ಪ ಹೊತ್ತಾದ್ಮೇಲೆ ಎಂದೂ ನನಗೇನೋ ಅನ್ನದ್ ನಮ್ಮವ್ವ, ಶೀನಪ್ಪ ನೀನರ ಹಿಂಗ್ಯಾಕೆ ಮಾಡ್ತೀಯೋ, ನಿನ್ನ ಸಲುವಾಗಿ ಎಷ್ಟು ಕೆಟ್ಟ ವಾಗಾತದ ಮಾತೆಲ್ಲ ಕೇಳಬೇಕಾಗ್ತದಲ್ಲೋ ನನಗೆ, ಸ್ವಲ್ಪ ಚಲೋತ್ನಾಗ ಓದ್ಕೋಬಾರ್ದೇನೋ ಎನ್ನುತ್ತಲೇ ನಾವು ತಂದೆಯಷ್ಟೇ ಕ್ರುದ್ಧರಾಗಿ, ಸುಮ್ಮನಿರವ್ವ ನಿನಗೇನು ತಿಳಿತದ, ಈ ಸಮಸ್ತ ಇಳಾತಳದೊಳಗ, ಭೂಮಂಡಲದಲ್ಲಿ, ಧರಿತ್ರಿಯ ಮ್ಯಾಲ, ಅಂಡರ್ ದ ಸನ್ ಆನ್ ದ ಅರ್ತ್, ಆ ಅನಂತಕೋಟಿ ಬ್ರಹ್ಮಾಂಡ ನಾಯಕನು ಸೃಷ್ಟಿಸಿದ ಈ ಮಾನವ ಪ್ರಪಂಚದಲ್ಲಿ ನನಗೊಬ್ಬನಿಗೆ ಏನು ಈ ಶೂನ್ಯ ಸಂಪಾದನೆಯಾದದ್ದು ಎಂದು ಆಕ್ರೋಶಿಸಿದ್ದೆವು. ಅಂತೂ ಪಿತಾಪುತ್ರ ಭಾಷಾಡಂಬರದ ಈ ಮಸ್ತಿಯಲ್ಲಿ, ವಾಗ್ವೈಖರಿಯ ಈ ಕುಸ್ತಿಯಲ್ಲಿ ಪಾಪ ನಮ್ಮ ತಾಯಿ ನುಗ್ಗಾಗಿ ಹೋಗಿದ್ದರು. ನಮ್ಮ ತಂದೆಯಿಂದ ನನಗೇನು ಬಳವಳಿಯಾಗಿ ಬಂತೋ ಗೊತ್ತಿಲ್ಲ. ಆದರೆ ಈ ಪದಲಾಲಿತ್ಯದ ಮೋಹ, ಶಬ್ದಾಡಂಬರದ ಈ ಗುಡಗುಡಾಟ ಮಾತ್ರ ಅವರದ್ದೇ. ತಮ್ಮದೊಂದೇ ರೌದ್ರ ಕ್ರೌರ್ಯ ಸಾಲದೇನೋ ಎಂಬಂತೆ ನಮ್ಮ ತಂದೆ ಆಗೀಗ ಶಾಲೆಗೆ ಬಂದು ಮಾಸ್ತರಿಗೆ ಸಹಿತ ನನ್ನ ಮಗ ಅಂತ ಅನುಮಾನ ಮಾಡಬೇಡ್ರಿ, ತಪ್ಪು ಮಾಡಿದಂದ್ರೆ ಇಕ್ಕರ್ಸ್ರಿ, ಏನು ಮಾಡಿದಂದ್ರೂ ಇಕ್ಕರ್ಸ್ರಿ ಅಂತ ಬಜಾಯಿಸಿ ಹೋಗಿದ್ರು. ಕೇಳ್ಬೇಕಾ, ಮೊದಲ ಮಂಗ್ಯಾನಂತ ಮಾಸ್ತರ್ಗಳವರು ಮುಂದೆ ಕೇವಲ ಇವನ್ ಮಗ, ಈ ತಿರಶಷ್ಟನ ಮಗ ಅಂತ ತಪ್ಪು ಮಾಡಲಿ ಬೀಡ್ಲಿ ಇಕ್ಕರ್ಸ್ಲಿಕ್ಕ ಹತ್ತಿದ್ರು. ಒಮ್ಮೊಮ್ಮೆ ನಮ್ಮ ತಂದಿನ ನೋಡಿ ನನಗೆ ಕೆಟ್ಟ ಅನಿಸ್ತಿತ್ತು. ಪಾಪ, ಅವರು ತಾವು ನೆಚ್ಚಿದ ಆದರ್ಶಗಳಿಗೆ, ನಂಬಿದ ತತ್ವಗಳಿಗೆ ನಿಷ್ಠರಾಗಿ ಬದುಕಲಿಕ್ಕೆ ಒದ್ದಾಡ್ತಿದ್ರು. ಆದರೆ ಸುಳ್ಳು, ಮೋಸ, ವಂಚನೆಯಿಂದ ತುಂಬಿದ ಈ ನಿತ್ಯದ ಬದುಕಿನ ಜೊತೆಗೆ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಬರಲೇ ಇಲ್ಲ. ಈ ಸುಮಾರಿಗೆ ಅವರ ಅಣ್ಣ ತಮ್ಮಂದಿರು, ನಮ್ಮ ಕಕ್ಕಂದ್ರು ಸಹಿತ ಕೈ ಕೊಟ್ರು. ಅತ್ಯಂತ ಸಣ್ಣತನ ಮಾಡಿ, ಧೂರ್ತತನ ಮಾಡಿ ಅವರ ಆಸ್ತಿ ಎಲ್ಲ ಎಗುರಿಸಿಬಿಟ್ರು. ಆಸ್ತಿ ಕಳ್ಕೊಂಡದಕ್ಕೆ ಅವ್ರಿಗೆ ಕೆಟ್ಟ ಅನಿಸ್ಲಿಲ್ಲ. ಆದ್ರೆ ಮನುಷ್ಯರೆಂಬುವವರು, ವಿಶೇಷತಃ ತನ್ನವರೆಂಬುವವರ ಸಣ್ಣತನ ನೋಡಿ, ಕ್ಷುದ್ರತನ ನೋಡಿ ಅವರು ಗಾಬರಿಯಾಗಿ ಬಿಟ್ಟಿದ್ರು. ಒಮ್ಮೊಮ್ಮೆ ತಾವೊಬ್ಬರೇ ಇದ್ದಾಗ ಪಂಚಮಹಾಭೂತ ಎಲ್ಲ ಸುಳ್ಳು, ಮನುಷ್ಯನ ಬರೀ ಮಣ್ಣಿನಿಂದ ಮಾಡ್ಯಾರ, ಬರೀ ಮಣ್ಣು, ಆಕಾಶ, ಕರುಣೆಯ ಅಪಾಯ ಎಲ್ಲ ಎಲ್ಲದ, ಬರೇ ಮಣ್ಣು, ಪಂಚಮಹಾಭೂತಗಳನ್ನುಳಿದು ಒಂದು ಅಕರಾಳ ವಿಕರಾಳ 6ನೇ ಭೂತ ಆಗ್ಯಾನ್ ಮನುಷ್ಯ, 6ನೇ ಭೂತ ಎಂದು ತಮ್ಮಷ್ಟಕ್ಕೆ ತಾವೇ ಒಟಗುಡುತ್ತಿದ್ರು. ಮುಗ್ಧ ಹೆಂಡತಿ, ಅಬೋಧ ಮಕ್ಕಳು, ಹೀಗಾಗಿ ಅವರ ಭಾವನಾ ಪ್ರಪಂಚದಾಗ ಯಾರ ಜೊತೆಗೂ ಹಂಚಿಕೊಳ್ಳಲಿಕ್ಕಾಗದ ಒಂದು ಬೃಹತ್ತ ಶೂನ್ಯತೆ ಆವರಿಸತೊಡಗಿತ್ತು. ಒಂದು ತರಹದ ಪರದೇಶಿತನ ಅವರ ಮುಖದ ಮೇಲೆ ಹೊಳಿತಿತ್ತು. ಅಂತರಂಗದ ಅವ್ಯಕ್ತ ಭೀತಿಗೆ ಬೆಂಬಿಡದೆ ಪರದೇಶಿತನ ಭಾವನೆಗೆ ಬೇಸತ್ತು ಮೌಲ್ಯರಹಿತ ಸಮಾಜದಲ್ಲಿ ಬದುಕಲಿಕ್ಕಾಗದೆ ಕ್ರುದ್ಧರಾಗಿ ಅವರು ಇಡೀ ವಿಶ್ವದ ತಲೆ ಬೋಳಿಸ್ಲಿಕ್ಕೆ ಹೊರಟಂತಿತ್ತು. ಒಂದು ದೃಷ್ಟಿಯಿಂದ ಅವರೊಬ್ಬ ಆಂಗ್ರಿ ಓಲ್ಡ್ ಮ್ಯಾನ್. ನಮ್ಮ ತಂದೆಯವರು ಯಾವಾಗಲೂ ಸಿಡಿಮಿಡಿ ಸ್ವಭಾವದವರು, ತಿರಸಷ್ಟರು ಇದ್ರೂ ನಿಜ. ಆದರೆ ಅವರ ಮನದಲ್ಲಿ ಮಮತೆಯ ವಾತ್ಸಲ್ಯದ ಸೆಲೆ ಬತ್ತಿ ಹೋಗಿತ್ತಂತಲ್ಲ. ಆದರೆ ಅವರ ಮಮತೆ ವಾತ್ಸಲ್ಯಗಳು ಕೂಡ ಅತ್ಯುಗ್ರ ರೂಪದಲ್ಲಿಯೇ ಪ್ರಕಟವಾಗುತ್ತಿದ್ದವು. ಒಮ್ಮೆ ನಾನು ಶಾಲೆಯಲ್ಲಿ ಯಾವುದೋ ಆಟದಲ್ಲಿ ಬಿದ್ದು ಕೈ ಮುರ್ಕೊಂಡು ಬ್ಯಾಂಡೇಜ್ ಕಟ್ಟಿಕೊಂಡು ಮನೆಗೆ ಬಂದು ನರಳುತ್ತಾ ಮಲಗಿದ್ದೆ. ಸುದ್ದಿ ತಿಳಿದು ಓಡೋಡಿ ಬಂದ ನಮ್ಮ ತಂದೆ ನನ್ನ ಹಾಸಿಗೆಗೆ ಧಾವಿಸಿ, ನೀ ಅಷ್ಟು ಸುಖದಿಂದಿದ್ದದ್ದನ್ನು ನೋಡಿ ತಲೆ ಬೋಳಿಸ್ಕೊಂಡು ಸಾಯ್ಬೇಕಂತೀನಲ್ಲೋ ಎಂದು ಹಣೆ ಚಚ್ಚುಕೊಂಡ ಆತಂಕದಲ್ಲಿ, ಅಂತಹ ನೋವಿನಲ್ಲೂ ಸಹ ಅಂದು ಅವರ ನನ್ನನ್ನು ಏಕವಚನದಲ್ಲಿ ಸಂಬೋಧಿಸಿದ್ದನ್ನು ಕಂಡು ಒಂದು ವಿಚಿತ್ರ ತೃಪ್ತಿಯನ್ನು ಅನುಭವಿಸಿದ್ದೆ. ಅಂತೂ ಶಾಲೆಯ ಓದಿನಲ್ಲಿ, ಬಾಲ್ಯದ ಆಟಪಾಠಗಳಲ್ಲಿ, ಸರೋಜಕ್ಕನ ಜೊತೆ ಜಗಳಾಟದಲ್ಲಿ ದಿನ ಕಳೆದಿದ್ದೇ ತಿಳಿಯಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡವನಾಗಿ ಗ್ರ್ಯಾಜುಯೇಷನ್ ಮುಗಿಸಿ ಮುಂಬೈಗೆ ಹೊರಟು ನಿಂತು ಬಿಟ್ಟಿದ್ದೆ. ಆಗಿನ ದಿನದಾಗ ಸಾಲಿ ಕಾಲೇಜಿನ ಓದು ಮುಗಿಯುತ್ತಲೇ ಎಲ್ಲರೂ ಬುದು ಅಂತ ಮುಂಬೈಗೆ ಹೋಗಿಬಿಡ್ತಿದ್ರು. ಹುಟ್ಟಿಸಿದ್ದೇವ್ರ ಹುಲ್ಲು ಮೇಯಿಸಿದ್ರು ಅದನ್ನು ಮುಂಬೈಯೊಳಗೆ ಮೇಯಿಸ್ತಿದ್ದ. ಹೀಗಾಗಿ ಆ ಬುದುದೊಳಗೆ ನಾನು ಒಬ್ಬ ಬುದ್ಧ ಆಗಿ ಮುಂಬೈಗೆ ಹೊರಟಿದ್ದೆ. 1959 ಮೇ ತಿಂಗಳಿನ 29ನೇ ತಾರೀಕು ನನಗೆಂದಿಗೂ ಮರೆಯದ ದಿನ. ಅವತ್ತು ನಾ ಧಾರವಾಡದ ತಾಯಿಗೆ ಶರಣು ಹೊಡೆದಿದ್ದೆ. ನನ್ನ ಜೀವನದಲ್ಲಿ ಬಾಲ್ಯಕಾಂಡ ಮುಗಿದು
ಸುಂದರಕಾಂಡನೋ ಇಲ್ಲ ಬಂದರಕಾಂಡನೋ ಯಾವುದೋ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೋದಿತ್ತು. ಅವತ್ತು ಮಧ್ಯಾಹ್ನ 3:58ಕ್ಕೆ ಪುಣಾ ಮೇಲ್ಸ್ ಧಾರವಾಡ ಸ್ಟೇಷನ್ ಬಿಡೋದಿತ್ತು. ಮರು ದಿವಸ ಮುಂಜಾನೆ ಪುಣೆದಾಗ ಗಾಡಿ ಬದಲು ಮಾಡಿ ಮುಂಬೈಗೆ ಹೋಗ್ಬೇಕು. ಕಳೆದ 7-8 ದಿನಗಳಿಂದ ಮನೆಯಲ್ಲಿ ಗೆಳೆಯರ ಬಳಗದಲ್ಲಿ ಅದ ಮಾತು ನಡೆದಿತ್ತು. ಗಾಡಿ ಹ್ಯಾಂಗೆ ಹತ್ತಬೇಕು, ಪುಣಾದಾಗ ಪ್ಲಾಟ್ಫಾರ್ಮ್ ಹೆಂಗೆ ಬದಲು ಮಾಡಬೇಕು, ಪುಣೆದ ಹಮಾಲಾರ್ ಬಾಮ್ಟ್ಯಾಗಳು ಇರ್ತಾರೋ ಅವ್ರ ಸಂಗತಿ ಹೆಂಗೆ ಜಿಕೇರಿ ಮಾಡಬೇಕು, ಮುಂಬೈ VTS ಸ್ಟೇಷನ್ದೊಳಗೆ ಎಂಕನ್ ಕಾಕ ಕರೀಲಿಕ್ಕೆ ಬಂದಿದ್ದಿಲ್ಲಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ತಲೆ ಚಿಟ್ಟು ಹಿಡಿದು ಹೋಗಿತ್ತು. ಅವ ಮಾತು ಕೇಳಿ ಕೇಳಿ ಮೊನ್ನೆಯಿಂದ ಯಾಕೋ ನಮ್ಮ ಪಿತಾಶ್ರೀ ಅವರು ಸ್ವಲ್ಪ ಮೆತ್ತಗಾಗಿದ್ರು. ನನಗೆ ಕೇಳಿಸೋ ಹಂಗೆ ನಮ್ಮ ತಾಯಿಗೆ ವ್ಯಾಳಕ್ಕೆ ಸರಿಯಾಗಿ ಊಟ ಮಾಡ್ಲಿಕ್ಕೆ ಹೇಳ್ರಿ, ಪ್ರಕೃತಿ ಸಂಭಾಳಿಸ್ಲಿಕ್ಕೆ ಹೇಳ್ರಿ, ಏನ್ರೆ ಅನುವು ಆಪತ್ತು ಬಂದ್ರೆ ಪತ್ರ ಬರೀಲಿಕ್ಕೆ ಹೇಳ್ರಿ, ಎಷ್ಟು ತ್ರಾಸಾದರೂ ಚಿಂತಿಲ್ಲ, ರೊಕ್ಕ ಕಳಿಸ್ತೇನಿ ಅಂತ ಪದೇ ಪದೇ ಹೇಳುತ್ತಿದ್ದರು. ಅವ್ವ ಒಂದು ಬಿಳಿಯ ಆಲಿಮನಿ ಡಬ್ಬಿ ತುಂಬ ಹೆಸರಿಟ್ಟಿನ ಉಂಡೆ ಮಾಡಿ ಕಟ್ಟಿದ್ದಳು. ಸರೋಜಕ್ಕ ದೀಪಾವಳಿ ಆರತಿ ಒಳಗೆ ಕೂಡಿಸಿದ್ದ 10 ರೂಪಾಯಿ ನನ್ನ ಕೈಯಾಗ ಕೊಟ್ಟು ಒಂದು ಜೊತೆ ಲೋಲಕ್ ತರಲಿಕ್ಕೆ ಹೇಳಿದ್ಲು. ಅವತ್ತ ಧಾರವಾಡ ಸ್ಟೇಷನ್ಕ್ಕೆ ನನ್ನ ಬೀಳ್ಕೊಡ್ಲಿಕ್ಕೆ ಅಂತ ನನ್ನ ಅನೇಕ ಗೆಳೆಯರು, ಸರೋಜಕ್ಕ ಹಾಗೆ ಆಕಿ ಕೆಲವು ಗೆಳತಿಯರು ಬಂದಿದ್ದರು. ನನ್ನ ಅವ್ವ ಅಪ್ಪ ಮಾತ್ರ ಮನೆಯಿಂದನ ಆಶೀರ್ವಾದ ಮಾಡಿ ಕಳಿಸಿದ್ರು. ಪ್ಲ್ಯಾಟ್ಫಾರ್ಮ್ ಮೇಲೆ ಸರೋಜಕ್ಕನ ಗೆಳತಿಯರು ಒಂದು ಕಡೆ, ನಾವೆಲ್ಲ ಗಂಡು ಹುಡುಗರು ಒಂದು ಕಡೆ ಗುಂಪು ಗುಂಪಾಗಿ ನಿಂತು ಹರಟಿ ಹೊಡಿಲಿಕ್ಕೆ ಹತ್ತಿದ್ವಿ. ಗಾಡಿ ಬರಲಿಕ್ಕೆ ಇನ್ನೂ 10-15 ಮಿನಿಟ್ ಇತ್ತು. ಮುಂಬೈ ಒಳಗೆ ಯಾವ್ಯಾವ ಫಿಲ್ಮಿ ಸ್ಟಾರ್ ಎಲ್ಲೆಲ್ಲಿರ್ತಾರು, ಸ್ಕೂಲ್ ಆಫ್ ಎಕನಾಮಿಕ್ಸ್ದಾಗ MA ಮಾಡಿದ್ರೆ ಹ್ಯಾಂಗೆ, ಮರಾಠಿ ಹುಡುಗಿಯರು ಭಾಳ ನಕರ ಮಾಡ್ತಾರು ಇತ್ಯಾದಿಗಳನ್ನು ನಮಗರಿವಿಲ್ಲದಂತೆಯೇ ಹರಟೆಗೆ ರಂಗು ಏರ್ಲಿಕ್ಕೆ ಹತ್ತಿತ್ತು. ಅಷ್ಟರಾಗ ASM ಬಂದು ಕಡಿ ಗಂಟಿ ಹೊಡೆದ. ನನ್ನ ಗೆಳೆಯರು ಒಂದೊಂದು ಬ್ಯಾಗ್ ಎತ್ತಲಿಕ್ಕೆ ಹತ್ತಿದ್ರು. ಸರೋಜಕ್ಕ ಬಂದು ಇನ್ಮ್ಯಾಲೆ ಸಿಗರೇಟ್ ಸೇದುವುದಿಲ್ಲ ಅಂತ ಹೇಳಿ ಆನೆ ಮಾಡಿಸ್ಕೊಂಡ್ಲು. ಆಕಿ ಗೆಳತಿಯರು ಶೀನು ದೀಪಾವಳಿಗೆ ಬಾ ಪಗಡಿ ಆಡೋನು ಅನ್ಲಿಕ್ಕೆ ಹತ್ತಿದ್ರು. ದೂರ ನವಲೂರ ಹತ್ತಿರ ಪುಣಾ ಮೇಲಿನ ಜಕ್ ಅಂತ ಹೊಗೆ ಕಾಣಿಸ್ಲಿಕ್ಕೆ ಹತ್ತಿತ್ತು. ಅಷ್ಟರಾಗ ಪಾಟೀಲ್ ಪರಮೇಶಿ ನನ್ನ ಹತ್ತಿರ ಬಂದ, ಶೀನು ನಿಮ್ಮ ಫಾದರ್ ಬರ್ಲಿಕ್ಕೆ ಹತ್ತಾರ ನೋಡು ಅಂದ. ನಾ ಗೇಟಿನ ಕಡೆ ನೋಡಿದೆ. ನಮ್ಮಪ್ಪ ದೋತ್ರ ಎತ್ತಿ ಹಿಡಿದು ದಾಪುಗಾಲು ಹಾಕುತ್ತಾ ಎದುರಿಸಿರು ಬಿಟ್ಟುಕೊಂಡ ಧಾವಿಸಿ ಗೇಟಿನೊಳಗೆ ಬರ್ಲಿಕ್ಕೆ ಹತ್ತಿದ್ರು. ನಾನು ಲಘು ಬಗೆಯಿಂದ ಅವರ ಬಳಿ ಧಾವಿಸಿ, ಅಪ್ಪ ಈ ಬಿಸ್ಲಾಗ ನೀವ್ಯಾಕೆ ಬರಾಕ್ ಹೋಗಿದ್ರಿ ಎನ್ನುತ್ತಿದ್ದಂತೆ ಅವರು ಬೆವರುರಿಸಿಕೊಳ್ಳುತ್ತಾ, ಉಶ್ಯಪ್ಪ ಎಲ್ಲಿ ಗಾಡಿ ಹೋಗಿ ಬಿಟ್ಟತ್ತಂತ ಅಂದ್ಕೋತ ಓಡೋಡಿ ಬಂದೆ ಅನ್ಕೋತ ತಮ್ಮ ಕೋಟಿನ ಕಿಸೆಯಿಂದ 2 100ರ ನೋಟುಗಳನ್ನು ತೆಗೆದು ನನ್ನ ಕೈಯಾಗ ಜುಲುಮೆಯಿಂದ ಇಟ್ಟರು. ನಾನು ಕೊಟ್ಟೆಯಲ್ಲ ಮತ್ತ್ಯಾಕೆ ಎಂದು ಪ್ರತಿಭಟಿಸುತ್ತಿದ್ದಂತೆಯೇ, ಇರಲಿ ಇಟ್ಕೋಬೇಕಾಗ್ತದ ಅನ್ಕೋತ ನನ್ನೆರಡೂ ಕೈ ಕ್ಷಣ ಹೊತ್ತು ಗಟ್ಟಿ ಬಿಗಿ ಹಿಡಿದು ನನ್ನ ಮುಖದ ಮ್ಯಾಲೆಲ್ಲ ಕಣ್ಣಾಡಿಸಿದರು. ನಾನು ಬಗ್ಗಿ ನಮಸ್ಕಾರ ಮಾಡಿ ಅವರ ಪಾದಸ್ಪರ್ಶ ಮಾಡಿದೆ. ಕೂಡಲೇ ಅವರು 2 ಕೈಲೇ ನನ್ನ ಬಾಚಿ ಎಬ್ಬಿಸಿ ನನ್ನ ಬೆನ್ನ ಮೇಲೆ ಕೈಯಾಡಿಸಿ ಹೌದೋ ಅಲ್ಲೋ ಅನ್ನುವಷ್ಟ ನನ್ನನ್ನು ತಬ್ಬಿ ಹಿಡಿದು ನಡೀನ್ ಗಾಡಿ ಬಿಟ್ಟೀತು ಅನ್ಕೋತ ನನ್ನ ದೂರ ಮಾಡಿದ್ರು. ಅಷ್ಟರಾಗನ ಪರಮೇಶಿ ಮತ್ತು ಸರೋಜಕ್ಕ ಓಡೋಡಿ ಬಂದು, ಶೀನು ಗಾಡಿ ಬಿಡ್ತದ ನಡಿ ಅಂತ ನನ್ನನ್ನು ಓಡಿಸಿದರು. ನಾನು ಅವರ ಜೊತೆಯಲ್ಲೇ ಓಡುತ್ತಾ ಒಂದು ಕ್ಷಣ ನಿಂತು ಹೊರಳು ನೋಡಿದೆ. ನೋಡಬಾರದಿತ್ತು, ನೋಡಿದೆ. ನಮ್ಮ ಹಿರಣ್ಯಕಶಿಪು ತಂದೆ ಧಾರವಾಡ ಸ್ಟೇಷನ್ನದ ಬೃಹತ್ ಗಾತ್ರದ ಲೋಹದ ಕಂಬಕ್ಕೆ ಆತುಕೊಂಡು ನಿಂತು ಬಲಗೈಯಿಂದ ದೋತರ ಚುಂಗಿನಿಂದ ಕಣ್ಣೊರೆಸಿಕೊಳ್ಳುತ್ತಾ ತಮ್ಮ ನಡಗುವ ಎಡಗೈ ಮೇಲೆತ್ತಿ ನನಗೆ ವಿದಾಯ ಹೇಳುತ್ತಿದ್ದರು. ಅವರ ಮುಖದ ಮ್ಯಾಲ ಇನ್ನಿಲ್ಲದ ದೈನ್ಯ ಒಟ್ಟುಗೂಡಿ ಒಂದು ಥರದ ಅನಾಥ ಪರದೇಶಿ ಕಳೆ ಸುರಿಲಿಕ್ಕೆ ಹತ್ತಿತ್ತು. ಅವರು ಒಮ್ಮೆಲೇ 1-20 ವರ್ಷ ಹೆಚ್ಚಿದ ನಿರ್ವಿಣ್ಣ ನಿತ್ರಾಣ ಮುದುಕನಂತೆ ಕಾಣಿಸ್ಲಿಕ್ಕೆ ಹತ್ತಿದ್ರು. ನನ್ನ ಜೀವನದ ಪ್ರಥಮೋಧ್ಯಾಯದ ಸಮಾಪ್ತಿ ಕಾಲದಲ್ಲಿ ಅವತ್ತು ಧಾರವಾಡ ಬಿಡುವಾಗಿನ ತೀರ ಕೊನೆಯ ಕ್ಷಣದಲ್ಲಿ ನಾನು ನನ್ನ ಕಣ್ಣೊಳಗ, ಮನಸ್ಸಿನೊಳಗ, ಹೃದಯದೊಳಗ ನನ್ನ ಹೆತ್ತ ತಂದೆಯ ಆ ಕರುಣಾರ್ಧ ದೈನಾಸ ಮೂರ್ತಿಯನ್ನು ತುಂಬಿಕೊಂಡು ಊರು ಬಿಟ್ಟೆ. ಗಾಡಿ ಬಿಟ್ಟಿತು. ಗಾಡಿ ಜೊತೆಗೇನೆ ಓಡೋಡಿ ಬಂದು ಟಾಟಾ ಹೇಳ್ಕೋತ ಗೆಳೆಯರು ಹಿಂದುಳಿದ್ರು. ಕಣ್ಣು ತುಳುಕಿಸುತ್ತಾ ನಿಂತಿದ್ದ ಸರೋಜಕ್ಕ ಆಕಿ ಗೆಳತಿಯರು ದೂರಾದ್ರು. ಧಾರವಾಡದ ಸ್ಟೇಷನ್ನು, ಬಾರಾಕೊಟ್ರಿ, ಯೂನಿವರ್ಸಿಟಿ ಲೆವೆಲ್ ಕ್ರಾಸಿಂಗ್ ಎಲ್ಲ ಹಿಂದ್ ಸರಿದವು. ಆದ್ರೆ ಪ್ಲಾಟ್ಫಾರ್ಮ್ನ ಮ್ಯಾಲ ಕಂಬಕ್ಕೊರಗಿ ದೋತರ ಚುಂಗ್ಲೆ ಕಣ್ಣೊರೆಸ್ಕೋತ ನಿಂತ ನಮ್ಮ ಮುದಿ ತಂದೆ ಮಾತ್ರ ನನ್ನ ಜೊತೆಗೇ ಬಂದುಬಿಟ್ರು. ಅವತ್ತ ರೈಲ್ವೆ ಡಬ್ಬಿಯೊಳಗ ತರತರದ ಜನ ತುಂಬಿದ್ದರು. ಬಿಕ್ಕೆಯವರು ಹಾಕರ್ಸೋ ತಮ್ಮ ಕಂಠ ಶೋಷಣೆ ನಡೆಸಿದ್ದರು. ಕಿಟಕಿ ಹೊರಗ ನಾಗಲಾವಿ, ಕಂಬಾರ್ ಗನವಿ ಆಚೆಗೆ ಅಣ್ಣಾನವಾರದ ಜಂಗಲ್ಲು ಚಾಚ್ಕೊಳ್ಲಿಕ್ಕೆ ಹತ್ತಿತ್ತು.
ನನಗೆ ಇದ್ಯಾವುದ್ರ ಕಡೆನೂ ಲಕ್ಷ್ಯ ಇದ್ದಿಲ್ಲ. ಧಾರವಾಡ ಸ್ಟೇಷನ್ ಮ್ಯಾಲ ಬಿಟ್ಟು ಬಂದ ಆ ಮುದಿ ಜೀವಕ್ಕೆ ನಾ ಅರ್ಥನಾಗಿ ದೀನನಾಗಿ ಕೇಳ್ಕೊಳ್ಲಿಕ್ಕೆ ಹತ್ತಿದ್ದೆ. ಅಪ್ಪ ಅಪ್ಪ, ಈ ದೈನ್ಯ ಈ ಕಾರುಣ್ಯ ನಿಮಗೆ ಒಪ್ಪುವುದಿಲ್ಲಪ್ಪ. ನೀವು ಮೊದಲಿನ ಹಂಗೆ ಉಗ್ರರಾಗಿಯೇ ಇರಬೇಕಪ್ಪ. ನೀವು ಹಿಂಗೆ ಸಣ್ಣ ಮಾರಿ ಮಾಡಿ ಕಣ್ಣೀರು ಹಾಕಿದ್ರೆ ಅದು ಮನೆತನಕ್ಕೆ ಒಳ್ಳೆಯದಲ್ಲಪ್ಪ. ನನ್ನ ಬಗ್ಗೆ ಏನೇನೂ ಚಿಂತೆ ಮಾಡಬೇಡಪ್ಪ. ನಾವು ಹೊತ್ತಿಗೆ ಊಟ ತಿಂಡಿ ಮಾಡ್ಕೋತ ಪ್ರಕೃತಿ ಸಂಭಾಳಿಸ್ಕೋತೇನಪ್ಪ. ಕಾಳಜಿ ಮಾಡಬೇಡಪ್ಪ. ಯಾವುದೇ ದೃಷ್ಟಿಯಿಂದ ನಿನ್ನ ಹೆಸರಿಗೆ ಕಳಂಕ ಬರದಂತೆ, ಮನೆತನದ ಮರ್ಯಾದೆಗೆ ಧಕ್ಕಿ ಬರದಂತೆ ಬದುಕ್ತೇನಪ್ಪ. ನಿಮ್ಮಿಬ್ಬರನ್ನೂ ಮುಪ್ಪಿನ ಕಾಲಕ್ಕೆ ಗಿಳಿ ಸಾಕಿದಂಗೆ ಸಾಕ್ತೇನಪ್ಪ. ಅಕ್ಕನ ಲಗ್ನ ಮಾಡೋಣಪ್ಪ. ನಾ ದುಡ್ಡು ಕಳಿಸ್ತೇನಪ್ಪ. ನೀ ಅಗದಿ ಏನೇನು ಬಿಲ್ಕುಲ್ ಚಿಂತೆ ಮಾಡಬೇಡಪ್ಪ. ನಾ ಮುಂಬೈಗೆ ಹೋದ ಕೂಡಲೇ ತಲೆ ಬೋಳಿಸ್ಕೋತೇನಪ್ಪ ಎಂದು ಹೇಳಿದೆ. ಅದೆಲ್ಲ ಹಳಿ ಕತಿ. ಸರೋಜಕ್ಕನ ಲಗ್ನ ಆತು. ಆಕಿನ ಹುಬ್ಬಳ್ಳಿ ಕೊಟ್ಟೀವಿ. ಈಗ ಅವರಿಬ್ರು ಗಂಡ ಹೆಂಡತಿ ಪರದೇಶಕ್ಕೆ ಹೋಗಿ ಕೂತ್ ಬಿಟ್ಟಾರ. ಸುದ್ದಿಲ್ಲ, ಸುಖ ದುಃಖ ಇಲ್ಲ. ಮುಂದೆ 8-10 ವರ್ಷದಾಗ ತಾಯಿ ತಂದೆ ಇಬ್ಬರೂ ಹೋಗಿಬಿಟ್ರು. ಈಗ ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಹಿರಿಯರ ಶ್ರಾದ್ದ ಕರ್ಮಗಳನ್ನು ಮಾಡಾತೀವಿ. ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ನಮ್ಮ ತಂದಿ ಶ್ರಾದ್ದ. ವೈದಿಕರು ಏನೇನೋ ಮನಮನ ಮಂತ್ರ ಅಂತಾರ. ಶ್ರದ್ಧೆಯಿಂದ ಮಾಡೋದು ಶ್ರಾದ್ದ ಅಂತಾರ. ಎಳ್ಳು ನೀರಿನ ತರ್ಪಣ ಬೀಡ್ರಿ ಅಂತಾರ. ಪ್ರತಿ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಧಾರವಾಡ ಸ್ಟೇಷನ್ದೊಳಗೆ ಕಂಬಕ್ಕೊರಗಿ ದೋತರ್ ಚುಂಗ್ಲೆ ಕಣ್ಣೊರೆಸ್ಕೋತಿದ್ದ ನಮ್ಮ ತಂದೆ ನೆನಪು ತೀವ್ರವಾಗಿ ಬರ್ತದ. ಅವರನ್ನು ನೆನೆಯುವುದೇ ನಾನು ತೋರುವ ಶ್ರದ್ಧೆ. ಆಗ ನನ್ನ ಕಣ್ಣಂಚಿನಲ್ಲಿ ತುಳುಕುವ 2 ಹನಿಯೇ ತರ್ಪಣ.